ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಯೋಮಾಲಿಕ್ಯೂಲ್ಸ್ದು MCQ ಕ್ವಶನ್ಸನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡಿದ್ದೆ. ಈಗ ಅದೇ ಬಯೋಮಾಲಿಕ್ಯೂಲ್ಸ್ ಚಾಪ್ಟರಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡೋಣ ಫ್ರಮ್ PU ಬೋರ್ಡ್ ಕ್ವಶನ್ ಬ್ಯಾಂಕಿಂದ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಸೆಟ್ಟಲ್ಲಿ ಕಾರ್ಬೋಹೈಡ್ರೇಟ್ಸ್ ವಿಚ್ ಆರ್ ಸ್ವೀಟ್ ಇನ್ ಟೇಸ್ಟ್ ಆರ್ ಆಲ್ಸೋ ಕಾಲ್ಡ್, ಅಂದರೆ ಸ್ವೀಟ್ ಟೇಸ್ಟ್ ಇರೋದ್ರಿಂದ ಅವ್ರನ್ನ ಶುಗರ್ಸ್ ಅಂತಲೂ ಕೂಡ ಕರಿತೀವಿ ಅಲ್ವಾ. MCQನಲ್ಲಿ ಬಂದಿತ್ತು. ದ ಶುಗರ್ ಪ್ರೆಸೆಂಟ್ ಇನ್ ದ ಮಿಲ್ಕ್ ಇಸ್ ನೋನ್ ಆಸ್, ಅಂದರೆ ಮಿಲ್ಕಲ್ಲಿ ಯಾವ ಕಾರ್ಬೋಹೈಡ್ರೇಟ್ ಇದೆ, ಇಟ್ಸ್ ಅ ಲ್ಯಾಕ್ಟೋಸ್ ಅಲ್ವಾ. ಲ್ಯಾಕ್ಟೋಸ್ ಇರುತ್ತೆ, ಅದರಿಂದ ಅದನ್ನು ಮಿಲ್ಕ್ ಶುಗರ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ ದಟ್ ಕೆನಾಟ್ ಬಿ ಹೈಡ್ರಲೈಸ್ ಫರ್ದರ್ ಟು ಗಿವ್ ಸಿಂಪಲ್ ಯೂನಿಟ್ ಆಫ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ ಇಸ್ ಕಾಲ್ಡ್ ಆಸ್ ಎ. ಇದು ನಿಮಗೆ ಕಾರ್ಬೋಹೈಡ್ರೇಟ್ಸ್ದು ಕ್ಲಾಸಿಫಿಕೇಶನ್ ಬರುತ್ತೆ. ಏನಂತ ಮೋನೋಸ್ಯಾಕರೈಡ್, ಡೈಸ್ಯಾಕರೈಡ್ಸ್, ಆಲಿಗೋ, ಪಾಲಿ ಅಂತ ಹೇಳಿ ಬರ್ತದೆ. ಸೊ ಮೋನೋಸ್ಯಾಕರೈಡ್ಸ್ ಅಂದ್ರೆ ಅರ್ಥ ಯಾವುದೋ ಒಂದು ಕಾರ್ಬೋಹೈಡ್ರೇಟ್ನ ಫರ್ದರ್ ಹೈಡ್ರೋಲೈಸ್ ಮಾಡೋಕ್ಕಾಗಲ್ಲ, ಅಂದರೆ ಫರ್ದರ್ ಹೈಡ್ರೋಲೈಸ್ ಮಾಡೋದ್ರಿಂದ ನಿಮಗೆ ಮತ್ತೊಂದು ಕಾರ್ಬೋಹೈಡ್ರೇಟ್ ಬರಲ್ಲ. ಅದನ್ನು ನಾವು ಮೋನೋಸ್ಯಾಕರೈಡ್ಸ್ ಅಂತೇಳಿ ಕರಿತೀವಿ. ಓಕೆನಾ. ಸೊ ಥರ್ಡ್ ಒನ್ಗೆ ಮೋನೋಸ್ಯಾಕರೈಡ್ ಅಂತ ಬರಬೇಕು. ಫೋರ್ತ್ ಒನ್ನು ಕಾರ್ಬೋಹೈಡ್ರೇಟ್ಸ್ ದಟ್ ಈಲ್ಡ್ 2 to 10 ಮೋನೋಸ್ಯಾಕರೈಡ್ಸ್ ಅಲ್ವಾ. ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ಮತ್ತೊಂದು ಕಾರ್ಬೋಹೈಡ್ರೇಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಮೋನೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಕೆಲವು ಸಲ ನೀವು ಕಾರ್ಬೋಹೈಡ್ರೇಟ್ನ ಹೈಡ್ರೋಲೈಸ್ ಮಾಡಿದಾಗ 2 to 10 ಮೋನೋಸ್ಯಾಕರೈಡ್ಸ್ ಬಂದರೆ ಅದನ್ನು ಆಲಿಗೋಸ್ಯಾಕರೈಡ್ಸ್ ಅಂತೇಳಿ ಕರಿತೀವಿ. ಎಬೋ 10 ಬಂದರೆ ಅದನ್ನು ಪಾಲಿಸ್ಯಾಕರೈಡ್ಸ್ ಅಂತೇಳಿ ಕರಿತೀರ. 2 ಬಂದರೆ ಡೈಸ್ಯಾಕರೈಡ್ಸ್, 3 ಬಂದರೆ ಟ್ರೈಸ್ಯಾಕರೈಡ್ಸ್ ಅಂತಲೂ ಕೂಡ ಕರಿತೀವಿ. ಇನ್ನು ಫಿಫ್ತ್ ಒನ್ನು ಡ್ಯಾಶ್ ಇಸ್ ಎಕ್ಸಾಂಪಲ್ ಫಾರ್ ಮೋನೋಸ್ಯಾಕರೈಡ್ಸ್. ಗ್ಲೂಕೋಸ್, ಫ್ರಕ್ಟೋಸ್, ದೇರ್ ಆಲ್ ಎಕ್ಸಾಂಪಲ್ ಫಾರ್ ಮೋನೋಸ್ಯಾಕರೈಡ್ಸ್. ಅಂದರೆ ಅವ್ರನ್ನ ಫರ್ದರ್ ಹೈಡ್ರೋಲೈಸ್ ಮಾಡೋದ್ರಿಂದ ನಿಮಗೆ ಇನ್ನೊಂದು ಕಾರ್ಬೋಹೈಡ್ರೇಟ್ ಬರೋಲ್ಲ. ಓಕೆನಾ. ನೆಕ್ಸ್ಟ್ ಸೆಟ್ 2 ಹೋಗೋಣ. ಕಾರ್ಬೋಹೈಡ್ರೇಟ್ ವಿಚ್ ಈಲ್ಡ್ ಎ ಲಾರ್ಜ್ ನಂಬರ್ ಆಫ್ ಮೋನೋಸ್ಯಾಕರೈಡ್ಸ್ ಯೂನಿಟ್ಸ್ ಆನ್ ಹೈಡ್ರಾಲಿಸಿಸ್ ಆರ್ ಕಾಲ್ಡ್ ಅಲ್ವಾ. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ನಾನು, ಮೋರ್ ನಂಬರ್ ಆಫ್ ಮೋನೋಸ್ಯಾಕರೈಡ್ಸ್ ಬಂದರೆ ಕಾರ್ಬೋಹೈಡ್ರೇಟ್ಸ್ನ ಹೈಡ್ರೋಲಿಸಿಸ್ ಮಾಡಿದಾಗ ದಟ್ ಇಸ್ ಕಾಲ್ಡ್ ಪಾಲಿಸ್ಯಾಕರೈಡ್ಸ್ ಅಂತೇಳಿ ಕರಿತೀವಿ. ಸೊ 1 ಆಲ್ ಮೋನೋಸ್ಯಾಕರೈಡ್ಸ್ ವೆದರ್ ಆಲ್ಡೋಸ್ ಆರ್ ಕೀಟೋಸ್ ಆರ್ ಮೋನೋಸ್ಯಾಕರೈಡ್ಸ್ ಎಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ರೆಡ್ಯೂಸಿಂಗ್ ಶುಗರ್ಸ್ ಆಗುತ್ತೆ ಅಂತ MCQನಲ್ಲಿ ತುಂಬ ಹೇಳಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಸೊ ನೋಡ್ಕೊಳ್ಳಿ, ಆಲ್ ಮೋನೋಸ್ಯಾಕರೈಡ್ಸ್ ಅದು ಆಲ್ಡೋಸ್ ಆಗಿರಲಿ ಅಥವಾ ಕೀಟೋಸ್ ಆಗಿರಲಿ ಅದು ರೆಡ್ಯೂಸಿಂಗ್ ಶುಗರ್ಸ್ ಆಗಿರ್ತಾರೆ. ಓಕೆನಾ. ಥರ್ಡ್ ಒನ್ನು ಇಫ್ ಎ ಮೋನೋಸ್ಯಾಕರೈಡ್ಸ್ ಕಂಟೈನ್ಸ್ ಅನ್ ಆಲ್ಡಿಹೈಡ್ ಗ್ರೂಪ್ ಇಟ್ ಈಸ್ ನೌನ್ ಆಸ್, ಅಂದರೆ ಆಲ್ಡಿಹೈಡ್ ಗ್ರೂಪ್ ಇದ್ರೆ ಅದನ್ನು ಏನಂತ ಕರಿತೀವಿ, ಆಲ್ಡೋಸ್ ಅಂತ ಕರಿತೀವಿ. ಕೀಟೋ ಗ್ರೂಪ್ ಇದ್ರೆ ಕೀಟೋಸ್ ಅಂತ ಹೇಳಿ ಕರಿತೀವಿ. ಇನ್ನು ರೈಪ್ ಗ್ರೇಪ್ಸ್ ಆಲ್ಸೋ ಕಂಟೈನ್, ಅಂದರೆ ಹಣ್ಣಾಗಿರುವಂಥ ಗ್ರೇಪ್ಸಲ್ಲಿ ಯಾವುದು ಹೆಚ್ಚಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ, ಗ್ಲೂಕೋಸ್ ಇರುತ್ತೆ ಅಲ್ವಾ. ಸೊ ಫೋರ್ತ್ ಒನ್ ಡ್ಯಾಶ್ ಇಸ್ ಬಾಯ್ಲ್ಡ್ ವಿತ್ HCl ಆರ್ ಸಲ್ಫ್ಯೂರಿಕ್ ಆಸಿಡ್ ಗಿವ್ಸ್ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎರಡನ್ನೂ ಕೊಡಬೇಕಂತೆ. ಯಾವ ಕಾಂಪೌಂಡ್ಗೆ ನೀನು ಹೈಡ್ರೋಲಿಸಿಸ್ ಮಾಡೋದ್ರಿಂದ ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ಎರಡೂ ಬರ್ತದೆ. ಇದು MCQನಲ್ಲೂ ಬಂದಿತ್ತು, ಸೂಕ್ರೋಸ್ ಅಲ್ವಾ. ಯಾಕಂದರೆ ಸೂಕ್ರೋಸ್ ಇಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್, ಆಲ್ಫಾ ಗ್ಲೂಕೋಸ್ ಆ್ಯಂಡ್ ಬೀಟಾ ಫ್ರಕ್ಟೋಸ್ ಇಂದ ಆಗಿರ್ತದೆ. ಕ್ಲಿಯರ್. ಸೆಟ್ 3 ಹೋಗೋಣ. ಇಫ್ ಮೋನೋಸ್ಯಾಕರೈಡ್ಸ್ ಕಂಟೈನ್ಸ್ ಎ ಡ್ಯಾಶ್ ಗ್ರೂಪ್ ಇಟ್ ಇಸ್ ನೌನ್ ಆಸ್ ಕೀಟೋಸ್. ಸೊ ಕೀಟೋಸ್ ಅಂತ ಕರಿಬೇಕು ಅಂದರೆ ಕೀಟೋನ್ ಗ್ರೂಪ್ ಇರಬೇಕು. ಆಲ್ಡೋಸ್ ಅಂತ ಕರಿಬೇಕು ಅಂದರೆ ಆಲ್ಡಿಹೈಡ್ ಗ್ರೂಪ್ ಇರಬೇಕು. ಇಲ್ಲಿ ಕೀಟೋಸ್ ಅಂತ ಇರೋದ್ರಿಂದ ಕೀಟೋನ್ ಗ್ರೂಪ್ ಇರಬೇಕು. ಓಕೆ. ಸೆಕೆಂಡ್ ಒನ್ ಕಮರ್ಷಿಯಲಿ ಗ್ಲೂಕೋಸ್ ಈಸ್ ಒಬ್ಟೈನ್ಡ್ ಬೈ ಡ್ಯಾಶ್ ಆಫ್ ಸ್ಟಾರ್ಚ್ ಬೈ ಬಾಯ್ಲಿಂಗ್ ಇಟ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಟ್ 393 ಕೆಲ್ವಿನ್ ಅಂಡರ್ ಪ್ರೆಷರ್. ಅಂದರೆ ಗ್ಲೂಕೋಸ್ ಏನು ಮಾಡಬೇಕು, ನಾವು ಆಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು ಅಲ್ವಾ. ಗ್ಲೂಕೋಸ್ ಬರಬೇಕು ಅಂದರೆ ಸ್ಟಾರ್ಚನ್ನು ಏನು ಮಾಡಬೇಕು, ನಾವು ಆಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು. ದಿಸ್ ಅ ಮೆಥಡ್ ಟು ಪ್ರಿಪೇರ್ ದ ಗ್ಲೂಕೋಸ್. 2 ಮೆಥಡ್ ಇದೆ ಗ್ಲೂಕೋಸನ್ನು ಪ್ರಿಪೇರ್ ಮಾಡೋಕ್ಕೆ. ಒಂದು ಸೂಕ್ರೋಸ್ನ ಆಸಿಡ್ ಹೈಡ್ರಾಲಿಸಿಸ್ ಮಾಡೋದು, ಇನ್ನೊಂದು ಸ್ಟಾರ್ಚನ್ನು ಆಸಿಡ್ ಹೈಡ್ರಾಲಿಸಿಸ್ ಮಾಡೋದು. ಓಕೆ. ಥರ್ಡ್ ಒನ್ನು ಗ್ಲೂಕೋಸ್ ಈಸ್ ಆನ್ ಆಲ್ಡೋಹೆಕ್ಸೋಸ್ ಆ್ಯಂಡ್ ಈಸ್ ಆಲ್ಸೋ ನೌನ್ ಆಸ್ ಡೆಕ್ಸ್ಟ್ರೋಸ್ ಅಂತಲೂ ಕೂಡ ನಾವು ಅದನ್ನು ಕರಿಬೋದು ಅಲ್ವಾ. ಥರ್ಡ್ ಒನ್ ಆನ್ ಪ್ರೊಲಾಂಗ್ಡ್ ಹೀಟಿಂಗ್ ವಿತ್ HI ಡ್ಯಾಶ್ ಫಾರ್ಮ್ಸ್ N-ಹೆಕ್ಸೇನ್. ಅಂದರೆ ಯಾವ ಕಾಂಪೌಂಡನ್ನು ನೀವು HI ಜೊತೆಗೆ ತುಂಬ ಹೊತ್ತು ಹೀಟ್ ಮಾಡೋದ್ರಿಂದ N-ಹೆಕ್ಸೇನ್ ಬರ್ತದೆ. ಯಾವ ಕಾಂಪೌಂಡ್ನ, ಗ್ಲುಕೋಸ್. ಸೊ ಗ್ಲುಕೋಸ್ನ ನೀವು ತುಂಬ ಹೊತ್ತು HI ಜೊತೆಗೆ ಹೀಟ್ ಮಾಡಿದಾಗ ಏನು ಬರುತ್ತೆ, ನಿಮಗೆ N-ಹೆಕ್ಸೇನ್ ಬರುತ್ತೆ. ಆ್ಯಕ್ಚುಲಿ ಸ್ಟ್ರಕ್ಚರ್ ಎಲಿಸಿಡೇಷನ್ ಮಾಡಬೇಕಾದ್ರೆ ದಿಸ್ ಇಸ್ ದ ಫಸ್ಟ್ ಟೆಸ್ಟ್. ಈ ಟೆಸ್ಟಿಂದ ನಮಗೆ ಏನು ಕನ್ಕ್ಲೂಷನ್ ಬರ್ತೀವಿ ಅಂದರೆ ಗ್ಲೂಕೋಸ್ಗೆ ಓಪನ್ ಚೈನ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿ ಈ ಟೆಸ್ಟ್ ಮೂಲಕ ನಾವು ಒಂದು ಕನ್ಕ್ಲೂಷನ್ ಬರ್ತೀವಿ. ಬಟ್ ಲೇಟರ್ ಅದು ರಾಂಗ್ ಅಂತ ಪ್ರೂವ್ ಆಗುತ್ತೆ. ಬಟ್ ಎಲಿಸಿಡೇಷನ್ ಮಾಡಬೇಕಾದ್ರೆ ದಿಸ್ ಇಸ್ ದ ಫಸ್ಟ್ ಟೆಸ್ಟ್ ಆ್ಯಂಡ್ ಇಟ್ ಗಿವ್ಸ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್.
ಫಿಫ್ತ್ ಒನ್, ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲಮೈನ್ ಟು ಫಾರ್ಮ್ ಆಕ್ಸೈಮ್ ಅಲ್ವಾ, ಆಕ್ಸೈಮ್ ಫಾರ್ಮ್ ಆಗುತ್ತೆ ಅಲ್ಲಿ. ಮತ್ತೆ HCN ಜೊತೆಗೆ ಟ್ರೀಟ್ ಮಾಡ್ತಾರೆ ಗ್ಲೂಕೋಸ್ನ, ಅವಾಗ ನಿಮಗೆ ಸಯನೋಹೈಡ್ರಿನ್ ಬರುತ್ತೆ. NH2OH ಜೊತೆಗೆ ಟ್ರೀಟ್ ಮಾಡಿದಾಗ ಆಕ್ಸೈಮ್ ಬರುತ್ತೆ. ಇವೆರಡೂ ಟೆಸ್ಟು ಗ್ಲೂಕೋಸಲ್ಲಿ ಕಾರ್ಬನಿಲ್ ಗ್ರೂಪ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ, ಹೌದಲ್ವಾ? ಅದು ಎಲಿಸಿಡೇಷನ್ ಬರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಟ್ 4 ಹೋಗೋಣ. ಗ್ಲೂಕೋಸ್ ಗೆಟ್ಸ್ ಆಕ್ಸಿಡೈಸ್ ಟು ಗ್ಲುಕೋನಿಕ್ ಆಸಿಡ್ ಆನ್ ರಿಯಾಕ್ಷನ್ ವಿತ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಲೈಕ್ ಇದು MCQನಲ್ಲಿ ಬಂದಿತ್ತು. ಅಲ್ಲೇನು ಬಂದಿತ್ತು, ಗ್ಲೂಕೋಸಲ್ಲಿ ಆಲ್ಡಿಹೈಡ್ ಗ್ರೂಪನ್ನ ಹೇಗೆ ಕನ್ಫರ್ಮ್ ಮಾಡ್ತೀರಾ ಅಂತ ಅವಾಗ ಹೇಳಿದ್ದೆ ನಾನು. ಗ್ಲೂಕೋಸ್ನ ನಾವು ಬ್ರೋಮಿನ್ ವಾಟರ್ ಜೊತೆಗೆ ಟ್ರೀಟ್ ಮಾಡಿದಾಗ ಗ್ಲುಕೋನಿಕ್ ಆಸಿಡ್ ಬರ್ತದೆ. ಆ ಗ್ಲುಕೋನಿಕ್ ಆಸಿಡ್ ಫಾರ್ಮ್ ಆಗೋದು ನಮ್ಗೆ ಏನು ಇಂಡಿಕೇಟ್ ಮಾಡುತ್ತೆ, ಗ್ಲುಕೋಸಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಆ ಗ್ಲೂಕೋಸ್ನ ಯಾವ್ದ್ರ ಜೊತೆ ಟ್ರೀಟ್ ಮಾಡಬೇಕು, ಗ್ಲುಕೋನಿಕ್ ಆಸಿಡ್ ಬರಬೇಕು ಅಂದರೆ ಯಾವುದ್ರ ಜೊತೆ ಟ್ರೀಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ, ಬ್ರೋಮಿನ್ ವಾಟರ್, ಆಯಿತಾ? ಡ್ಯಾಶ್ ಆಫ್ ಗ್ಲೂಕೋಸ್ ವಿತ್ ಅಸಿಟಿಕ್ ಆ್ಯನೈಡೈಡ್ ಗಿವ್ಸ್ ಗ್ಲೂಕೋಸ್ ಪೆಂಟಾ ಅಸಿಟೇಟ್. ಅಂದರೆ ಗ್ಲೂಕೋಸ್ನ ಯಾವುದ್ರ ಜೊತೆಗೆ ಟ್ರೀಟ್ ಮಾಡೋದ್ರಿಂದ ಗ್ಲೂಕೋಸ್ ಪೆಂಟಾ ಅಸಿಟೇಟ್, ಅಥವಾ ಯಾವ ರಿಯಾಕ್ಷನ್ ಅದು ಅಸಿಟಿಕ್ ಆ್ಯನೈಡೈಡ್ ಜೊತೆಗೆ ಗ್ಲೂಕೋಸ್ನ ರಿಯಾಕ್ಷನ್ ಮಾಡೋದಕ್ಕೆ ಯಾವ ರಿಯಾಕ್ಷನ್ ಅಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಅಸಿಟೈಲೇಷನ್. ಓಕೆ, ಇದು ಎರಡನೇದು. ಎಸ್. ಆನ್ ಆಕ್ಸಿಡೇಷನ್ ವಿತ್ ನೈಟ್ರಿಕ್ ಆಸಿಡ್ ಗ್ಲೂಕೋಸ್ ಇಲ್ಡ್ಸ್ ಸ್ಯಾಕ್ರಿಕ್ ಆಸಿಡ್ ಬರ್ತದೆ. ಥರ್ಡ್ ಒನ್, ಸ್ಯಾಕ್ರಿಕ್ ಆಸಿಡ್ ಏನು ಕನ್ಫರ್ಮ್ ಮಾಡುತ್ತೆ ಅಂದರೆ, ಗ್ಲೂಕೋಸಲ್ಲಿ 5 OH ಗ್ರೂಪ್ ಇರುತ್ತಲ್ವಪ್ಪ, ಆ 5 OH ಅಲ್ಲಿ ಒಂದು ಪ್ರೈಮರಿ OH ಇದೆ ಅನ್ನೋದನ್ನ CH2H, ಒಂದು ಪ್ರೈಮರಿ OH ಇದೆ ಅನ್ನೋದನ್ನ ಈ ರಿಯಾಕ್ಷನು ಕನ್ಫರ್ಮ್ ಮಾಡುತ್ತೆ, ಸ್ಯಾಕ್ರಿಕ್ ಆಸಿಡ್. ಆ್ಯಕ್ಚುಲಿ ಗ್ಲೂಕೋಸ್ ಸ್ಟ್ರಕ್ಚರಲ್ ಎಲಿಸಿಡೇಷನಲ್ಲಿ ದಿಸ್ ದ ಲಾಸ್ಟ್ ರಿಯಾಕ್ಷನ್, ಹೌದಾ? ನೋಡ್ಕೊಳ್ಳಿ. ಫೋರ್ತ್ ಕ್ವಶನ್ನು, ಫ್ರಕ್ಟೋಸ್ ಇಸ್ ಅನ್ ಇಂಪಾರ್ಟೆಂಟ್. ಫ್ರಕ್ಟೋಸಲ್ಲಿ ಯಾವ ಫಂಕ್ಷನ್ ಗ್ರೂಪ್ ಇರುತ್ತೆ ಅಂತ ಹೇಳಿದ್ದೆ, ಗ್ಲೂಕೋಸಲ್ಲಿ ಆಲ್ಡಿಹೈಡ್ ಇರುತ್ತೆ, ಫ್ರಕ್ಟೋಸಲ್ಲಿ ಕೀಟೋನ್ ಇರುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಅಲ್ವಾ? ಸೊ ಫ್ರಕ್ಟೋಸಲ್ಲಿ ಕೀಟೋ ಗ್ರೂಪ್ ಇರುತ್ತೆ, ಅದರಿಂದ ಇದನ್ನು ಕೀಟೋ ಹೆಕ್ಸೋಸ್, ಯಾಕೆಂದರೆ 6 ಕಾರ್ಬನ್ ಇದೆ. ಕೀಟೋ ಫಂಕ್ಷನ್ ಗ್ರೂಪ್ ಇದೆ, 6 ಕಾರ್ಬನ್ ಇರುತ್ತೆ, ಅದಕ್ಕೆ ಅದನ್ನು ಕೀಟೋ ಹೆಕ್ಸೋಸ್ ಅಂತ ಹೇಳಿ ಕರಿತೀವಿ. ಓಕೆ. ನೆಕ್ಸ್ಟು ಸುಕ್ರೋಸ್ ಈಸ್ ಅ ಡೆಕ್ಸ್ಟ್ರೋರೊಟೇಟರಿ. ಅಂದರೆ ಅದು ಲೈಟನ್ನು, ಪ್ಲೇನ್ ಪೋಲರೈಸ್ಡ್ ಲೈಟ್ನ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತದೆ ಸುಕ್ರೋಸ್. ಓಕೆ, ಇದು ಸೆಟ್ 4 ಆಯಿತು. ದೆನ್ ಸೆಟ್ 5 ಹೋಗೋಣ. ಲ್ಯಾಕ್ಟೋಸ್ ಈಸ್ ಮೋರ್ ಕಾಮನ್ಲಿ ನೌನ್ ಆಸ್ ಏನಂತ ಕರಿತೀವಿ, ಮಿಲ್ಕ್ ಶುಗರ್. ಇದು ಕೂಡ ರಿಪೀಟ್ ಆಯಿತು, ಮಿಲ್ಕ್ ಶುಗರ್ ಅಂತ ಹೇಳಿ ಕರಿತೀವಿ, ಮಿಲ್ಕಲ್ಲಿ ಇರುತ್ತದು. ಪಾಲಿಸ್ಯಾಕ್ರೈಡ್ಸ್ ಕಂಟೈನ್ಸ್ ಎ ಲಾರ್ಜ್ ನಂಬರ್ ಆಫ್, ಪಾಲಿಸ್ಯಾಕ್ರೈಡ್ಸ್ ಅಂತ ಹೇಳಿದಾಗ ಲಾರ್ಜ್ ನಂಬರ್ ಆಫ್ ಏನಿರುತ್ತೆ, ಮೋನೋಸ್ಯಾಕ್ರೈಡ್ಸ್ ಇರುತ್ತೆ ಅಲ್ವಾ? ಲಾರ್ಜ್ ನಂಬರ್ ಆಫ್ ಮೋನೋಸ್ಯಾಕ್ರೈಡ್ಸ್ ಇರ್ತದೆ. ಅದಕ್ಕೆ ಆಪ್ಷನ್ ಕ್ವಶನ್ ನಂಬರ್ 2ಗೆ ಆನ್ಸರು ಮೋನೋಸ್ಯಾಕ್ರೈಡ್ಸ್. ಸ್ಟಾರ್ಚ್ ಈಸ್ ಅ ಮೇನ್ ಸ್ಟೋರೇಜ್ ಪಾಲಿಸ್ಯಾಕ್ರೈಡ್ಸ್ ಆಫ್. ಸೊ ಸ್ಟಾರ್ಚ್ನದು ಎಲ್ಲಿ ಸ್ಟೋರೇಜ್ ಆಗಿರುತ್ತೆ, ಪ್ಲ್ಯಾಂಟ್ಸಲ್ಲಿ, ಹೌದಾ? ಹಾಗೆ ನಮ್ಮ ಬಾಡಿಯಲ್ಲಿ ಅಂದರೆ ಅನಿಮಲ್ಸಲ್ಲಿ ಸ್ಟೋರೇಜ್ ಮಾಲಿಕ್ಯೂಲ್ ಯಾವುದು ಅಂದರೆ ಗ್ಲೈಕೋಜನ್ನು, ಪ್ಲ್ಯಾಂಟ್ಸಲ್ಲಿ ಸ್ಟೋರೇಜ್ ಮಾಲಿಕ್ಯೂಲ್ ಯಾವುದು ಅಂತ ಕೇಳಿದ್ರೆ ಸ್ಟಾರ್ಚ್. ಓಕೆನಾ? 4ನೇದು, ಸ್ಟಾರ್ಚ್ ಇಸ್ ಎ ಪಾಲಿಮರ್ ಆಫ್. ಇದು ಕೂಡ MCQನಲ್ಲಿ ಹೇಳಿದ್ದೆ, ಸ್ಟಾರ್ಚ್ನದು ಆಲ್ಫಾ ಗ್ಲೂಕೋಸ್ನ ಮೆನಿ ಟೈಮ್ ಜಾಯಿನ್ ಮಾಡಿದಾಗ ಬರ್ತದೆ. ಬಟ್ ಸೆಲ್ಯುಲೋಸ್ ಅನ್ನೋದು ಬೀಟಾ ಗ್ಲೂಕೋಸ್ನ ಮೆನಿ ಟೈಮ್ ಜಾಯಿನ್ ಮಾಡಿದಾಗ ಬರುವಂಥದ್ದು. ಅಮೈಲೋಸ್ ಇಸ್ ಎ ವಾಟರ್ ಸಾಲ್ಯುಬಲ್ ಕಾಂಪೊನೆಂಟ್. 2 ಇದೆ ಸ್ಟಾರ್ಚಲ್ಲಿ, MCQನಲ್ಲಿ ಹೇಳಿದೆ. ಸ್ಟಾರ್ಚಲ್ಲಿ 2 ಟೈಪ್ ಇದೆ ಕಣ್ರಪ್ಪ, ಒಂದು ಅಮೈಲೋಸ್ ಮತ್ತು ಇನ್ನೊಂದು ಅಮೈಲೋಪೆಕ್ಟಿನ್ ಅಂತ ಹೇಳ್ಬಿಟ್ಟು ಅಲ್ವಾ? 2 ಕೂಡ ಆಗಿರೋದು ಯಾವುದರಿಂದ, ಆಲ್ಫಾ ಗ್ಲೂಕೋಸಿಂದನೇ ಆಗಿರೋದು. ಬಟ್ ಅಮೈಲೋಸು ವಾಟರ್ ಸಾಲ್ಯುಬಲ್ಲು, ಅಮೈಲೋಪೆಕ್ಟಿನು ವಾಟರ್ ಇನ್ಸಾಲ್ಯುಬಲ್ಲು. ಮತ್ತು ಅಮೈಲೋಸಲ್ಲಿ ಸ್ಟ್ರೈಟ್ ಚೈನ್ ಮಾತ್ರ ಇರುತ್ತೆ, ಅಮೈಲೋಪೆಕ್ಟಿನ್ ಸ್ಟ್ರೈಟ್ ಚೈನ್ ಜೊತೆಗೆ ಬ್ರಾಂಚಸ್ ಇರುತ್ತೆ. ಆಮೇಲೆ ಅಮೈಲೋಸಲ್ಲಿ C1C4 ಲಿಂಕೇಜ್ ಮಾತ್ರ ಇರುತ್ತೆ, ಅಮೈಲೋಪೆಕ್ಟಿನಲ್ಲಿ C1C4 ಜೊತೆಗೆ C1C6 ಲಿಂಕೇಜ್ ಎಲ್ಲ ಇರುತ್ತೆ. ಇದನ್ನೆಲ್ಲ ಡೀಟೇಲ್ ಆಗಿ ನಾನು ಬಯೋಮಾಲಿಕ್ಯೂಲ್ ಚಾಪ್ಟರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ರಪ್ಪ. ಓಕೆನಾ? ಅಲ್ಲಿಗೆ ಸೆಟ್ 5 ಮುಗೀತು. ಸೆಟ್ 6ಗೆ ಹೋಗೋಣ, ಲಾಸ್ಟ್ ಒನ್ನು. ನೋಡಿ, ಬಯೋಮಾಲಿಕ್ಯೂಲ್ಸ್ ಎಕ್ಸ್ಪ್ಲೇನ್ ಮಾಡೋದು ಬೇಗ ಮುಗಿದೋಗುತ್ತೆ, ನೀವು ಓದೋದು ಅಷ್ಟೇ ಬೇಗ ಮುಗಿಯುತ್ತದು. ಸೊ ಈಸಿ ಇದೆ, ಈ ಚಾಪ್ಟರ್ನ ಬಿಡಕ್ಕೆ ಹೋಗಬೇಡಿ. ಸೆಟ್ 6, ಅಮೈಲೋಪೆಕ್ಟಿನ್. ಈಗ ತಾನೇ ಹೇಳಿದೆ, ಅಮೈಲೋಪೆಕ್ಟಿನ್ ಏನು, ಇನ್ಸಾಲ್ಯುಬಲ್ ಇನ್ ವಾಟರ್, ಅಮೈಲೋಸ್ ವಾಟರ್ ಸಾಲ್ಯುಬಲ್. ನೆಕ್ಸ್ಟ್, ಡ್ಯಾಶ್ ಆರ್ ಎಸೆನ್ಷಿಯಲ್ ಫಾರ್ ಲೈಫ್ ಇನ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಕಾರ್ಬೋಹೈಡ್ರೇಟ್ಸ್ ವೆರಿ ಎಸೆನ್ಷಿಯಲ್, ಪ್ಲಾಂಟ್ಸ್ಗಾಗಲಿ ಅನಿಮಲ್ಸ್ಗಾಗಲಿ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು. ದೆನ್ ಆಲ್ ಪ್ರೋಟೀನ್ಸ್ ಆರ್ ಪಾಲಿಮರ್ಸ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್. ಇದು ಹೇಳಿದೆ ನಾನು, ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಆಲ್ಫಾ, ಯಾಕೆಂದರೆ ಅಮೈನೋ ಆಸಿಡ್ಸಲ್ಲಿ ಆಲ್ಫಾ ಇದೆ, ಬೀಟಾ ಇದೆ, ಗಾಮಾ ಇದೆ, ಡೆಲ್ಟಾ ಇದೆ. ಬಟ್ ಆಲ್ ಪ್ರೋಟೀನ್ಸ್ ಆಗಿರೋದು ಯಾವುದರಿಂದ, ಆಲ್ಫಾ ಅಮೈನೋ ಆಸಿಡ್ಸಿಂದ.
ದ ಅಮೈನೋ ಆಸಿಡ್ ವಿಚ್ ಕ್ಯಾನ್ ಬಿ ಸಿಂಥಸೈಸ್ ಇನ್ ದ ಬಾಡಿ, ಅಂದರೆ ನಮ್ಮ ಬಾಡಿಯಲ್ಲೇ ಕೆಲವೊಂದು ಅಮೈನೋ ಆಸಿಡ್ ಸಿಂಥಸೈಸ್ ಆಗುತ್ತೆ. ಅವಾಗ ಅದನ್ನು ನಾವು ಫುಡ್ ಮೂಲಕ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅದನ್ನು ನಾವು ನಾನ್ ಎಸೆನ್ಷಿಯಲ್ ಅಂತ ಹೇಳಿ ಕರಿತೀವಿ. ನಮ್ಮ ಬಾಡಿಗೆ ಅದರ ಅಷ್ಟೊಂದು ಅವಶ್ಯಕತೆ ಇಲ್ಲ, ನಮ್ಮ ಬಾಡಿಲೇ ಸಿಂಥಸೈಸ್ ಆಗ್ತಾ ಇದೆ. ಕೆಲವೊಂದು ಅಮೈನೋ ಆಸಿಡ್ಸು ನಮ್ಮ ಬಾಡಿಲಿ ಸಿಂಥಸೈಸ್ ಆಗಲ್ಲ, ಅವಾಗ ನಾವು ಅದನ್ನು ಫುಡ್ ಮೂಲಕ ತಗೋಬೇಕಾಗತ್ತೆ, ಡಯಟ್ ಮೂಲಕ ತಗೋಬೇಕಾಗತ್ತೆ, ಅದು ಎಸೆನ್ಷಿಯಲ್ ಆಗುತ್ತೆ. ಬಟ್ ಇದಕ್ಕೆ ನಾನ್ ಎಸೆನ್ಷಿಯಲ್ ಆನ್ಸರ್ ಆಗುತ್ತೆ. ದೆನ್ ಡ್ಯಾಶ್ ಈಸ್ ನ್ಯೂಟ್ರಲ್ ಬಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಜ್ವಿಟ್ರಯಾನ್ ಅಲ್ವಾ, ಜ್ವಿಟ್ರಯಾನ್ ಸ್ಟ್ರಕ್ಚರ್ ಗೊತ್ತಿದೆಯಲ್ಲಪ್ಪ, RCH NH2 ಅಂತ ಇರುತ್ತಲ್ವಾ, ಇದರಲ್ಲಿ ಒಂದು ಪ್ರೋಟಾನ್ ಇದು ಇಲ್ಲಿಗೆ ಡೊನೇಟ್ ಮಾಡುತ್ತೆ, ಅವಾಗ ಇದು NH3 ಆಗಿ ಪ್ಲಸ್ ಆಗುತ್ತೆ, ಇದು ಒಂದು ಹೆಚ್ಚನ್ನ ಕಳ್ಕೊಂಡು ಮೈನಸ್ ಆಗುತ್ತೆ. ಇದನ್ನು ಜ್ವಿಟ್ರಯಾನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಪ್ಲಸ್ ಮೈನಸ್ ಇರುತ್ತೆ, ಬಟ್ ಇಟ್ ಈಸ್ ನ್ಯೂಟ್ರಲ್. ಅರ್ಥ ಆಯ್ತೇನ್ರಪ್ಪ? ಸೊ ನಿಮಗೆ ಮಾತು ಕೊಟ್ಟ ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಎಲ್ಲ ಚಾಪ್ಟರ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ಎಕ್ಸಾಮ್ಸ್ಗೆ ಇನ್ನೂ ಸ್ವಲ್ಪ ದಿವಸ ಟೈಮ್ ಇದೆ, 3-4 ಡೇಸ್ ಇದೆ. ನೀಟಾಗಿ ಎಲ್ಲನೂ ರಿವಿಷನ್ ಮಾಡಿ ನೀಟಾಗಿ ಕಲ್ತ್ಕೊಂಡು ಎಕ್ಸಾಮ್ಸ್ನ ಚೆನ್ನಾಗಿ ಬರೆಯೋದಕ್ಕೆ ಟ್ರೈ ಮಾಡ್ರಪ್ಪ. ಓಕೆ, ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮೀಟ್ ಆಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.